ಕಸ್ಕೋಟ ಕಳೆಯೊಂದಿಗೆ ರೈತರ ಬೃಹತ್ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಪ್ರತಿಭಟನೆ. ಈರುಳ್ಳಿ, ತೊಗರಿ, ಉದ್ದು, ಹೆಸರು ಬೆಳೆಗಳಿಗೆ ಕಸ್ಕೋಟ ಕಳೆಯೊಂದಿಗೆ ರೈತರ ಬೃಹತ್ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಪ್ರತಿಭಟನೆ. ಈರುಳ್ಳಿ, ತೊಗರಿ, ಉದ್ದು, ಹೆಸರು ಬೆಳೆಗಳಿಗೆ ಕಸ್ಕೋಟ ಕಳೆ. ನಷ್ಟ ಪರಿಹಾರ ನೀಡೋದಕ್ಕೆ ಅನ್ನದಾತರ ಒತ್ತಾಯ. ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ಚೌಕ್ವರೆಗೂ ಕೂಡ ಪ್ರತಿಭಟನೆ. ವಿವಿಧ ಬೆಳೆಗಳಿಗೆ ಕಸ್ಕೋಟ ಕಳೆ ಆವರಿಸಿ ತೀವ್ರ ಬೆಳೆ ಹಾನಿ. ಸರ್ಕಾರ ರೈತ ವಿರೋಧಿ ಅಂತ ಹೇಳಿ ಘೋಷಣೆ ಮೊಳಗಿಸ್ತಾ ಇದೆ ರೈತರ ಆಕ್ರೋಶ ವಿಸ್ಫೋಟಗೊಂಡಿದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹಾಕಿರುವಂತ ವಿಚಾರಗಳನ್ನ ನಾವು ಮಾನ್ಯ ಕಲಬುರಗಿ ಜಿಲ್ಲಾ ಆಡಳಿತಗಳ ಡಿಸಿ ಅವರ ಹತ್ರ ಹೋದಾಗ ಆ ಡಿಸಿ ಮೇಡಮ್ ಅವರು ಅಲ್ಲಿನ ಜಿಲ್ಲಾಧಿಕಾರಿಗಳು ತ್ವರಿತವಾಗಿ ಹೈದರಾಬಾದ್ ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಆ ಜಮೀನುಗಳಿಗೆ ಭೇಟಿ ಮಾಡಿ ಇದಕ್ಕೂ ಮಾತಿಲ್ಲ, ಇದಕ್ಕೆ ದರ ಇಲ್ಲ, ಇದು ನೆನಪಿದ್ರು 1 ಲಕ್ಷ ಬೀಜ ಉತ್ಪಾದನೆ ಆಗ್ತದ, ಇದು 10 ರಿಂದ 12 ವರ್ಷ ಇದಕ್ಕೂ ಮಾತಿಲ್ಲ. ಸೊ ಬೆಳೆದಂತಹ ಬೆಳೆಗಳಿಗೆ ಕಸ್ಕೋಟ ಕಳೆ ಬಂದಾಗ ಆ ಬೆಳೆಗಳು ನಾಶವಾಗಿ ಹೋಗ್ತವೆ. ಇದಕ್ಕೆ ಪರಿಹಾರ ಕೊಡಬೇಕಾಗಿರೋದು ಯಾರು? ನೂರಾರು ಎಕರೆಯಲ್ಲಿ ರೈತರು ನಿರೀಕ್ಷೆ ಮಾಡಿಕೊಂಡು ಬೆಳೆಯನ್ನು ಬೆಳೆದ ನಂತರ ಅದಕ್ಕೊಂದು ಕಸ್ಕೋಟ ಬರುತ್ತೆ. ಆ ಕಸ್ಕೋಟ ಕಳೆಯಿಂದ ಸರ್ವನಾಶ ಆಗುತ್ತೆ. ಭುಜದೆತ್ತರಕ್ಕೆ ಬೆಳೆದು ಮಕ್ಕಳ ಕೈಕಾಲು ಕಟ್ಟಾದಂಗೆ ರೈತ ಬೆಳೆದಿರುವಂತಹ ಬೆಳೆಗಳು ನಾಶ ಆದ್ರೆ ಅದೇ ಸಂಕಟ ಆಗುದು, ಮಕ್ಕಳು ಕಳ್ಕೊಂಡಂತಹ ಸಂಕಟ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಇದಕ್ಕೊಂದು ಪರಿಹಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.